ವೆಲ್ಕಮ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಮಕ್ಕಳು ವಿಚಾರನೆ. ಅಂದರೆ ಮಕ್ಕಳಿಗೆ ಯಾವ ರೀತಿ ಫುಡ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು, ಯಾವ ಮಂತಿಂದ ಇಂಟ್ರೊಡ್ಯೂಸ್ ಮಾಡಬೇಕು ಮತ್ತು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಶಿಶುಗಳಿಗೆ ತಾಯಿಯ ಎದೆಹಾಲನ್ನು ಹೊರತುಪಡಿಸಿ ಬೇರೆ ಆಹಾರಗಳನ್ನು ಸೇವಿಸಲು ಆರಂಭಿಸಿದಾಗ, ಅಂದರೆ ಕೊಡಲು ಸ್ಟಾರ್ಟ್ ಮಾಡಬೇಕಂತ ಅಂದರೆ ಕೆಲವು ಆಹಾರಗಳನ್ನು ಮಕ್ಕಳಿಗೆ ಖಂಡಿತವಾಗ್ಲೂ ಕೊಡಬಾರ್ದು. ಅಂದರೆ 0 to 12 ಮಂತ್ವರೆಗೂ ಮಕ್ಕಳಿಗೆ ಅಂಥ ಆಹಾರಗಳನ್ನು ಇಂಟ್ರೊಡ್ಯೂಸ್ ಮಾಡಬಾರ್ದು. ಅದು ಯಾವುದ್ಯಾವುದು ಅನ್ನೋದಾದರೆ, ಇವಾಗ ಮೊದಲಿಗೆ ಸಿಹಿ, ಉಪ್ಪು, ಖಾರ, ಹುಳಿ ಈ 4 ಪದಾರ್ಥ ಇರುವಂಥ ಆಹಾರವನ್ನು ಮಿಶ್ರಣ ಮಾಡಿ ದಯವಿಟ್ಟು ಮಕ್ಕಳಿಗೆ ಕೊಡಲಿಕ್ಕೆ ಹೋಗಬಾರ್ದು. ಮಕ್ಕಳು ಆಹಾರ ಸೇವಿಸಬೇಕು ಎಂಬ ಉದ್ದೇಶದಿಂದ ಸಿಹಿ, ಉಪ್ಪು, ಖಾರ ಎಲ್ಲ ಮಿಶ್ರಣ ಮಾಡಿ ನಾವು ಫುಡ್ನ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಡಲಿಕ್ಕೆ ಹೋಗ್ತೀವಿ. ದಯವಿಟ್ಟು 12 ಮಂತ್ವರೆಗೂ ಯಾವುದೇ ರೀತಿಯಾದ ಸಿಹಿ, ಉಪ್ಪು, ಖಾರ ಇರುವಂತಹ ಆಹಾರವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಹೋಗಬೇಡಿ. ತಜ್ಞರು ಹೇಳಿರೋ ಪ್ರಕಾರ 2 ವರ್ಷದವರೆಗೂ ಯಾವುದೇ ರೀತಿ ಹುಳಿ, ಉಪ್ಪು ಇರುವಂಥ ಆಹಾರವನ್ನು ಮಕ್ಕಳಿಗೆ ಸೇವಿಸಲು ಕೊಡಬಾರ್ದು. ಎಕ್ಸಾಂಪಲ್ ಹೇಳೋದಾದರೆ, ನಾವು ಶುಗರ್ನ ಆ್ಯಡ್ ಮಾಡ್ತೀವಿ, ಅಂದರೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀವಿ, ರುಚಿಗೆ ಅಂತ ಆ್ಯಡ್ ಮಾಡ್ತೀವಿ. ಬಟ್ ಅದು ಏನಾಗುತ್ತೆ, ಒಂದು ಸರಿ ಆ್ಯಡ್ ಮಾಡಿದ್ರೆ ಏನಾಗಲ್ಲ, ಇನ್ನೊಂದು ಸರಿ ಆ್ಯಡ್ ಮಾಡಿದ್ರೆ ಏನಾಗಲ್ಲ ಅಂತ ಯೋಚನೆ ಮಾಡಿಬಿಟ್ಟು ನಾವು ಏನು ಮಾಡ್ತೀವಿ, 3 ಟೈಮ್ಸು ಆ್ಯಡ್ ಮಾಡಿ ಕೊಡ್ತಾ ಹೋದರೆ ಇದರಿಂದ ಕಿಡ್ನಿ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಗ್ಲೂಕೋಸ್ ಪ್ರಮಾಣ ಹೆಚ್ಚಾದಾಗ ಮಕ್ಕಳಿನ ಮೆದುಳಿನಲ್ಲಿ ತುಂಬಾ ವ್ಯತ್ಯಾಸ ನಾವು ಕಾಣಬೇಕಾಗುತ್ತೆ. ಒಬೆಸಿಟಿ ಅಂತಹ ಆರೋಗ್ಯ ಸಮಸ್ಯೆಗಳು ಕೂಡ ತುಂಬಾ ಕಾಡುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನೈಸರ್ಗಿಕ ಆಹಾರವನ್ನು ಹೊರತುಪಡಿಸಿ ಹೆಚ್ಚುವರಿ ಸಿಹಿ, ಉಪ್ಪು, ಖಾರ ಇರುವಂತಹ ಆಹಾರವನ್ನು ಕಡಿಮೆ ಮಾಡುವುದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಯಾವುದೇ ರೀತಿ ಅಷ್ಟೇ, ಮನೇಲಿ ಎಲ್ಲ ಮನೇಲೂ ಒಂದು ಚಿಕ್ಕ ಮಕ್ಕಳು ಎಲ್ಲ ಇದ್ದೇ ಇರ್ತಾರೆ. ನಾವು ತಿನ್ನಬೇಕಾದ್ರೆ ಏನು ಮಾಡ್ತೀವಿ, ದೊಡ್ಡವರು ನಾವು ತಿಂತಾ ಇದ್ದೀವಲ್ಲ ಅಂದ್ಬಿಟ್ಟು ನಾವೇನು ತಿಂತೀವೋ ಅದೇ ಪ್ರಮಾಣದಲ್ಲಿ ಇವಾಗ ಒಂದು 9 ಮಂತ್ಸ್ 10 ಮಂತ್ಸ್ ಇರುವಂಥ ಬೇಬಿಗೆ ಅದೇ ಫುಡ್ನ ನಾವು ಕೊಡಲಿಕ್ಕೆ ಹೋಗ್ತೀವಿ. ದಯವಿಟ್ಟು ಅಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ, 1 ಸರಿ 2 ಸರಿ ಓಕೆ, ಯಾವಾಗಲೂ ಅದೇ ಕೊಡ್ತಾ ಹೋದರೆ ಏನಕ್ಕೆ ಅಂದರೆ, ನಮ್ಮ ಏಜ್ ಏನು, ಪಾಪು ಏಜ್ ಏನು, ನಾವು ಎಷ್ಟು ಹುಳಿ, ಖಾರ, ಉಪ್ಪು ತಿಂತೀವಿ, ಮಕ್ಕಳು ಅದನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ ಅಂದರೆ, ಅವರು ಟೇಸ್ಟ್ ಇಟ್ಕೊಂಡಷ್ಟು ಅವ್ರಿಗೆ ಅದೇ ಕೇಳುತ್ತೆ. ಮತ್ತು ನೆಕ್ಸ್ಟ್ ಡೇ ಅದು ಸಪ್ಪೆ ಊಟ ಮಾಡೋಕ್ಕೆ ಅವರಿಗೆ ತಿನ್ನಲ್ಲ. ಅವರು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಸಪ್ಪೆ ಊಟ ತಿನ್ಸೋಕ್ಕೆ ಹೋದರೆ ಅವರು ಮತ್ತೆ ತಿನ್ನೋದಿಲ್ಲ. ಮತ್ತು ಏನಂದರೆ, ಈ ಹುಳಿ, ಉಪ್ಪು, ಖಾರ ಎಲ್ಲ ನಾವು ಹಾಕಿರ್ತೀವಲ್ವ, ಸೊ ಅದನ್ನೇ ಕೇಳ್ತಾ ಇರ್ತಾರೆ. ಸೊ ಅದು ಬಿಟ್ಟು ನೀವು ಅವರಿಗೆ ಯಾವ ಪ್ರಮಾಣದಲ್ಲಿ ನೀವು ಫುಡ್ನ ಪ್ರಿಪೇರ್ ಮಾಡ್ತಿರ್ತೀರೋ ಅದೇ ಪ್ರಮಾಣದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ಯಾವ ರೀತಿ ಟೇಸ್ಟಿಗೆ ಅಡಿಕ್ಟ್ ಆಗಿದ್ದೀವಿ, ಸೊ ಅದೇ ರೀತಿ ಮಕ್ಕಳಿಗೆ ಅಡಿಕ್ಟ್ ಆಗೋದು ಬೇಡ. 1 ಇಯರ್ವರೆಗೂ ಸ್ವಲ್ಪ ಸ್ಟ್ರಿಕ್ಟಾಗಿದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಉಪ್ಪಿನ ಅಂಶ ಇರುವಂಥ ಆಹಾರವನ್ನು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲ ಮಕ್ಕಳಿಗೆ ಉಪ್ಪಿನಂಶ ಇರುವಂಥ ಆಹಾರವನ್ನು ಮತ್ತು ಉಪ್ಪನ್ನು ಯಾವಾಗ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದಾದರೆ, ಮಕ್ಕಳು 12 ತಿಂಗಳ ನಂತರ, 2 ತಿಂಗಳಾದಮೇಲೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಶುಗರು ಮತ್ತು ಸಾಲ್ಟ್ ಎಲ್ಲ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಸೊ ಮಕ್ಕಳ ಮೆದುಳಿನ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನಿಮ್ಮ ಮಕ್ಕಳಿಗೆ ನೈಸರ್ಗಿಕ ಆಹಾರಗಳನ್ನು ಹೊರತುಪಡಿಸಿ ಹುಳಿ, ಉಪ್ಪು ಇರುವಂತಹ ಆಹಾರಗಳನ್ನು ಕಡಿಮೆ ಮಾಡುವುದು ತುಂಬಾ ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಮತ್ತು ಇನ್ನೊಂದು ಪಾಯಿಂಟ್ ಹೇಳೋದಾದರೆ, ಉಪ್ಪನ್ನ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಸಾಲ್ಟ್ನ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಉಪ್ಪನ್ನ ಮಕ್ಕಳಿಗೆ ಉಪ್ಪು ಮಿಶ್ರಣ ಇರುವಂತಹ ಆಹಾರವನ್ನು 12 ತಿಂಗಳ ನಂತರ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ಯಾವುದೇ ರೀತಿ ಇಂಟ್ರೊಡ್ಯೂಸ್ನ ಮಾಡೋಕ್ಕೆ ಹೋಗಬೇಡಿ. ಹುಳಿ, ಉಪ್ಪು, ಖಾರ ಯಾವುದೇ ರೀತಿ 12 ತಿಂಗಳವರೆಗೂ ಯಾವುದೇ ರೀತಿ ಈ ಪದಾರ್ಥನ ಮಿಕ್ಸ್ ಮಾಡಿ ಫುಡ್ನ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಡಲಿಕ್ಕೆ ಹೋಗಬೇಡಿ. ಇದು ಆರೋಗ್ಯಕ್ಕೆ ತುಂಬಾ ಹಾನಿಕರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನೆಕ್ಸ್ಟು ಇನ್ನೊಂದು ಹೇಳೋದಾದರೆ, ನಾವೇನು ಮಾಡ್ತೀವಿ, ಮಕ್ಕಳು ಊಟ ಮಾಡ್ತಾ ಇಲ್ಲ, ಸರಿಯಾಗಿ ಊಟ ತಿಂತಾ ಇಲ್ಲ, ಸೊ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ತಿನ್ಬೋದೇನೋ, ಇಲ್ಲ ಸ್ವೀಟ್ ಆ್ಯಡ್ ಮಾಡಿದ್ರೆ ತಿನ್ಬೋದೇನೋ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಅದರಿಂದ ನಾವೇನು ಮಾಡ್ತೀವಿ, ಊಟ ಮಾಡಲಿ ಅನ್ನೋ ರೀಸನ್ಗೋಸ್ಕರ ನಾವೇನು ಮಾಡ್ತಿರ್ತೀವಿ, ಸಾಲ್ಟ್ನ ಆಗಿರ್ಬೋದು, ಇಲ್ಲಾಂದರೆ ಸ್ವೀಟ್ ಆಗಿರ್ಬೋದು, ಆ್ಯಡ್ ಮಾಡಿಕೊಂಡು ನಾವು ತಿನ್ನಿಸ್ತಾ ಇರ್ತೀವಿ. ಬಟ್ ಇದು ತುಂಬಾ ಫ್ಯೂಚರಲ್ಲಿ ಆರೋಗ್ಯಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ದಯವಿಟ್ಟು 0 to 12 ಮಂತ್ವರೆಗೂ ಯಾವುದೇ ರೀತಿ ಶುಗರು, ಸಾಲ್ಟ್ ಮತ್ತು ಹುಳಿ, ಉಪ್ಪು ಯಾವುದನ್ನು ಕೊಡಲಿಕ್ಕೆ ಹೋಗಬಾರ್ದು.
ನೀವು ಹುಳಿ ಉಪ್ಪು ಖಾರನ 12 ಮಂತ್ವರೆಗೂ ಇಂಟ್ರೊಡ್ಯೂಸ್ ಮಾಡೇ ಇಲ್ಲ ಅನ್ನೋದಾದರೆ ಅದು ಏನಾಗುತ್ತೆ ಅಂದರೆ ಅವಕ್ಕೆ ಖಂಡಿತವಾಗ್ಲೂ ಟೇಸ್ಟ್ ಗೊತ್ತಿರೋದಿಲ್ಲ. ಸೊ ನೀವು 12 ಮಂತ್ ಆದಮೇಲೆ ಕೂಡ ನೀವು ಆರಾಮಾಗೆ ಈ ಹುಳಿ ಉಪ್ಪು ಖಾರನ ಮಿಶ್ರಣ ಮಾಡಿ ಫುಡ್ನ ಪ್ರಿಪೇರ್ ಮಾಡಿ ಕೊಡ್ಬೋದು.